ಈ ಬಾರಿ ಮಳೆ ಹೆಚ್ಚಾಗಿರೋದ್ರಿಂದ ಒಂದೇ ವರ್ಷದಲ್ಲಿ 3 ಬಾರಿ ಕೆಆರ್ಎಸ್ ಡ್ಯಾಂ ತುಂಬಿದೆ. ತಮಿಳುನಾಡು ಕೇಳ್ದಿದ್ರು ಕಾವೇರಿ ನೀರು ಹರಿದು ಹೋಗ್ತಿದೆ. ಆದರೆ ಬೆಂಗಳೂರಿಗರು ಮಾತ್ರ ಕಾವೇರಿ ನೀರಿಗಾಗಿ ಪರದಾಡ್ತಿದ್ದಾರೆ. ನೀರಿಲ್ಲದೆ ಒಣಗಿ ನಿಂತ ನಲ್ಲಿಗಳು, ಮನೆಗಳ ಮುಂದೆ ಜೋಡಿಸಿಟ್ಟ ಡ್ರಮ್ಗಳು, ಇಟ್ಟ ಖಾಲಿ ಬಿಂದಿಗೆ, ನೀರಿನ ಬಿಲ್ ಹಿಡಿದು ಆಕ್ರೋಶ ಹೊರಹಾಕ್ತಿರೋ ನಿವಾಸಿಗಳು. ಮಳೆ ಅಬ್ಬರಿಸಿ ಬೊಬ್ಬಿರಿದ್ರೂ ಬೆಂಗಳೂರಲ್ಲಿ ಕುಡಿಯೋ ನೀರಿನ ಸಮಸ್ಯೆಗೆ ಮಾತ್ರ ಬ್ರೇಕ್ ಬೀಳ್ತಿಲ್ಲ. ಕಾವೇರಿ ಬೋಗರಿದ್ರೂ ಬೆಂಗಳೂರಿಗರಿಗೆ ಸಿಗ್ತಿಲ್ಲ ನೀರು. ಸರ್ವಜ್ಞ ನಗರದಲ್ಲಿ ನೀರಿಗಾಗಿ ಜನರ ಪರದಾಟ, ಆಕ್ರೋಶ. ಈ ಬಾರಿ ಮೇ ತಿಂಗಳಲ್ಲೇ ಮುಂಗಾರು ಅಬ್ಬರಿಸಿತ್ತು. ಮೇ ತಿಂಗಳಲ್ಲೇ ಕೆಆರ್ಎಸ್ ಡ್ಯಾಂ ತುಂಬಿ ಇತಿಹಾಸ ಸೃಷ್ಟಿಯಾಗಿತ್ತು. ಮತ್ತೆ ಮಳೆ ಆಗ್ತಿರೋದ್ರಿಂದ ಕನ್ನಂಬಾಡಿ ಕಟ್ಟೆಯಿಂದ ಈ ಕ್ಷಣಕ್ಕೂ ಕಾವೇರಿ ಹರಿತಿದ್ದಾಳೆ. ತಮಿಳುನಾಡಿಗೆ ನೀರು ಹೋಗ್ತಿದೆ. ಆದರೆ ಬೆಂಗಳೂರಿನ ಸರ್ವಜ್ಞ ನಗರದಲ್ಲಿರೋ ಭಾರತ್ ಮಾತಾ ಲೇಔಟ್ ಜನ ಮಾತ್ರ ಕಾವೇರಿ ನೀರು ಬರ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಒಂದು ಸರ್ವಜ್ಞ ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಭಾರತ್ ಮಾತಾ ಲೇಔಟ್ ಏನಿದೆ, ಇಲ್ಲಿಯ ಜನರಿಗೆ ನಿತ್ಯ ನೀರನ್ನ ಹುಡುಕೋದೇ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸದ್ಯ ಗಮನಿಸ್ತಾ ಇದ್ದೀರಾ, ಈ ಏರಿಯಾದಲ್ಲಿ ಯಾವುದೇ ಮನೆ ಮುಂದೆ ಹೋದ್ರೂ ಕೂಡ ಡ್ರಮ್ಗಳು ಕಾಣಸಿಗುತ್ತೆ. ಜೊತೆಗೆ ಬಿಂದಿಗೆಗಳು, ಸಿಕ್ಕ ಪಾತ್ರೆಗಳೆಲ್ಲ ಕೂಡ ನೀರನ್ನ ತಂದು ಶೇಖರಣೆ ಮಾಡಿಟ್ಕೊಂಡು ಅದನ್ನೇ ಬಳಸಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ನೀರನ್ನ ಬೇರೆ ಬೇರೆ ಅಕ್ಕಪಕ್ಕದ ಏರಿಯಾಗಳಿಂದ ತಗೊಂಡು ಬರುವಂತ ಸ್ಥಿತಿ ಕೂಡ ಇಲ್ಲಿ ಜನರಿಗೆ ನಿರ್ಮಾಣ ಆಗಿರುವಂತದ್ದು. ಈ ಏರಿಯಾಗೆ ಕಾವೇರಿ ನೀರಿನ ಪೈಪ್ಲೈನ್ ಕನೆಕ್ಷನ್ ಕೊಟ್ಟು 3-4 ತಿಂಗಳುಗಳೇ ಉರುಳಿದೆ. ಆದರೆ ನೀರು ಮಾತ್ರ ಬಾರದಿರೋದು ಏರಿಯಾ ಜನರಿಗೆ ಸಂಕಷ್ಟ ತಂದಿಟ್ಟಿದೆ. ನೀರು ಬಿಡಿ ಅಂತ ಅದೆಷ್ಟೇ ಬಾರಿ ಮನವಿ ಮಾಡಿದ್ರು ಕ್ಯಾರೆ ಅನ್ನದ ಜಲಮಂಡಳಿ ಪ್ರತಿ ತಿಂಗಳು ತಪ್ಪದೆ ನೀರಿನ ಬಿಲ್ ಮಾತ್ರ ವಸೂಲಿ ಮಾಡ್ತಿರೋದು ಜನ ಕೆರಳೋ ಹಾಗೆ ಮಾಡಿದೆ. ದಾರಿಗೆ ನೀರೇ ಬರ್ತಾ ಇಲ್ಲ. ತಿಂಗಳಿಗೆ ಒಂದ್ಸತಿ ಬರೋದೇ ಕಷ್ಟ. ಹಂಗೂ ಬಂದರೂ ಕೂಡ ಅದು ಗಲೀಜು ನೀರಾಗಿ ಬರ್ತಾ ಇದೆ. ಇನ್ನೊಂದು ನಮಗೆ ಮನೆಯಲ್ಲಿ ವಾಸ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಬಟ್ಟೆ ಒಗೆಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆ ಎಲ್ಲ ಕಷ್ಟ ಆಗ್ತಾ ಇದೆ. ನೀರಂತ ನಮಗೆ ಸ್ವಲ್ಪ ಅರೇಂಜ್ ಮಾಡಿ ಕೊಡೋಕ್ಕಾಗುತ್ತಾ ಅಂತ ಕೇಳ್ತಾ ಇದ್ದೀವಿ. ಇಲ್ಲಿ RO ಪ್ಲಾಂಟ್ ಇಲ್ಲ, ಬೋರ್ವೆಲ್ ಇಲ್ಲ. ಹೀಗಾಗಿ ಅಕ್ಕಪಕ್ಕದ ಏರಿಯಾದಿಂದ ನೀರು ತರುವಂತಾಗಿದೆ. ನೀರು ಬರೋದೇ ಇಲ್ಲ ಸರ್, ನೀರು ಬರೋದೇ ಇಲ್ಲ. ಬಿಲ್ ಮಟ್ಕು ಬರ್ತದೆ ಅಂತಾರೆ. ಬಿಲ್ ಹೆಂಗೆ ಕಟ್ಟೋದು ನಾವು? ನೀರು ಬರಲ್ಲ ಅಂದರೆ ನೀರೇ ಬರಲ್ಲ. ಅದು ಸ್ವಲ್ಪ ಬರ್ತದೆ ಆ ಕಡೆ, ಈ ಕಡೆ ಬರಲ್ಲ. ಕೇಳಿದ್ರೆ ಬರ್ತದೆ ಅಂತಾರೆ. 100ಕ್ಕೂ ಹೆಚ್ಚು ಕುಟುಂಬಗಳು ಜಲಸಂಕಷ್ಟ ಅನುಭವಿಸುತ್ತಿದ್ದು ಜಲಮಂಡಳಿ ಇನ್ನಾದರೂ ನೀರು ಪೂರೈಕೆ ಕೆಲಸ ಮಾಡಬೇಕಿದೆ. ಶಾಂತಮೂರ್ತಿ, TV9 ಬೆಂಗಳೂರು.